ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನೂಲ್ ಬಸ್ ಅಗ್ನಿ ದುರಂತ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ಸಾರಿಗೆ ಇಲಾಖೆ ಬೆಳ್ಳಂಬೆಳಿಗ್ಗೆ ಸಾರಿಗೆ ಅಧಿಕಾರಿಗಳಿಂದ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಟೋಲ್ ಬಳಿ ಸ್ಲೀಪರ್ ಕೋಚ್ ಬಸ್ಗಳ ಪರಿಶೀಲನೆ ನಡೆಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಟೋಲ್ ಸುರಕ್ಷತಾ ಕ್ರಮ ಕೈಗೊಳ್ಳದ ಖಾಸಗಿ ಬಸ್ಗಳನ್ನು ಸೀಸ್ ಮಾಡಲಾಗ್ತಾ ಇದೆ. ಒಂದಷ್ಟು ಬಸ್ಗಳಿಗೆ ಫೈನ್ ಹಾಕಲಾಗ್ತಾ ಇರುವಂತದ್ದು. ಸಾಕಷ್ಟು ಸಮಸ್ಯೆ ಇತ್ತು ಅಂತಂದ್ರೆ ಬಸ್ಗಳನ್ನೇ ಸೀಸ್ ಮಾಡಲಾಗ್ತಾ ಇದೆ. ಮುಂಜಾನೆಯಿಂದ 30ಕ್ಕೂ ಅಧಿಕ ಬಸ್ಗಳನ್ನ ಜಪ್ತಿ ಮಾಡಲಾಗಿದೆ. ಸೀಸ್ ಆದ ಬಸ್ಗಳಲ್ಲಿದ್ದ ಪ್ರಯಾಣಿಕರಿಗೆ ಬದಲಿ ವ್ಯವಸ್ಥೆ ಮಾಡಲಾಗಿದೆ. 80ಕ್ಕೂ ಅಧಿಕ ಸಾರಿಗೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ನಾವು ಗಮನಿಸ್ತಾ ಇರುವಂತದ್ದು ದೇವನಹಳ್ಳಿ ಬಳಿಯ ಟೋಲ್ ಏನಿದೆ, ಈ ಟೋಲ್ ಬಳಿ ಜಮಾವಣೆಯಾಗಿರುವಂತಹ RTO ಅಧಿಕಾರಿಗಳು ಬಸ್ನಲ್ಲಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಲಾಗಿರುವಂಥದ್ದು. ಅಕಸ್ಮಾತ್ ಆ ರೀತಿಯಾಗಿಲ್ಲ ಅಂತಂದ್ರೆ ಬಸ್ಗಳಿಗೆ ಫೈನ್ ಹಾಕುವಂಥದ್ದು, ಬಸ್ಗಳನ್ನು ಸೀಸ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತು 30 ಬಸ್ಗಳನ್ನು ಈಗಾಗಲೇ RTO ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ನಿನ್ನೆ ರಾತ್ರಿಯಿಂದಲೂ ಕೂಡ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಸಾರಿಗೆ ಅಧಿಕಾರಿಗಳು. ಸಾಕಷ್ಟು ಬಸ್ಗಳಿಗೆ ಈಗಾಗಲೇ ಫೈನ್ ಹಾಕಿರುವಂಥದ್ದು. ಇನ್ನು ಈಗಾಗಲೇ ಸಾರಿಗೆ ಸಚಿವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಚನೆಯನ್ನು ಕೊಟ್ಟಿದ್ರು, ಎಚ್ಚರಿಕೆಯನ್ನು ಕೊಟ್ಟಿದ್ರು. ಎಲ್ಲ ಬಸ್ಗಳಲ್ಲೂ ಕೂಡ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿರಬೇಕು ಅನ್ನೋ ಸೂಚನೆಯನ್ನ ಕೊಡಲಾಗಿತ್ತು. ಆದರೂ ಕೂಡ ಒಂದಷ್ಟು ಖಾಸಗಿ ಬಸ್ಗಳಲ್ಲಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಬಸ್ಗಳನ್ನು ಸೀಸ್ ಮಾಡಲಾಗಿದೆ. ಈಗ